ಪಾಟೀಲ್ ನೇತೃತ್ವದಲ್ಲಿ ಕೆಡಿಪಿ ಸಭೆಯ ಪ್ರಾರಂಭದಿಂದಲೂ ಗದ್ದಲ ಕೋಲಾಹಲ. ಬಿಇಒ ವಿರುದ್ಧ ಹರಕುಣಿ ಗ್ರಾಮಸ್ಥರ ಆಕ್ರೋಶ. ವಿದ್ಯಾರ್ಥಿಯ ನಡತೆಯ ಪ್ರಶ್ನಿಸಿದ ಬಿಇಒಗೆ ಚಳಿ ಬಿಡಿಸಿದ ಗ್ರಾಮಸ್ಥರು. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ತ್ರೈಮಾಸಿಕ ಕೆಡಿಪಿ ಸಭೆ ಶಾಸಕ ಎಂಆರ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆಯಿತು. ಸಭೆಯ ಪ್ರಾರಂಭದಲ್ಲಿ ಇಲಾಖೆವಾರು ವರದಿಗಳನ್ನು ಒಪ್ಪಿಸಿಕೊಳ್ಳುವ ಸಮಯದಲ್ಲಿ ಹರಕುಣಿ ಗ್ರಾಮದ ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು, ಗ್ರಾಮಸ್ಥರು ಸಭೆಗೆ ಹಾಜರಾಗಿ ಸಭೆಯಲ್ಲಿನ ಬಿಇಒ ಅವರಿಗೆ ಶಾಸಕರ ಎದುರು ತರಾಟೆಗೆ ತೆಗೆದುಕೊಂಡರು. 3 ಗಂಟೆಗಳ ಕಾಲ ಕೆಡಿಪಿ ಸಭೆಯ ಸಂಪೂರ್ಣ ವರದಿಗಳನ್ನು ಒಪ್ಪಿಸಿಕೊಂಡ ಸಭೆ ಗೈರಾದ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿ ನೋಟಿಸ್ ನೀಡಲು ಸೂಚಿಸಿದರು. ತಾಲೂಕು ಪಂಚಾಯಿತಿ ಇಒ ಜಗದೀಶ್ ಕಮ್ಮಾರ್, ತಹಶೀಲ್ದಾರ್ ರಾಜು ಮಾವರಕರ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು, ಪಿಡಿಒಗಳು, ಕೆಡಿಪಿ ಸಭೆಯ ಸದಸ್ಯರು ಇತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್, ನ್ಯೂಸ್ 24 ಕನ್ನಡ, ಧಾರವಾಡ. ಅಲ್ಲಿ 3 ಎಕರೆ ಹತ್ತಿಗೆ ತುಂಬಿದ್ರು ಅದು ಬೆಳೆ ವಿಮೆ ಕೂಡ ಲಾಭ ಆಗಿದೆ ಸರ್. 3.4% ಕ್ಲೇಮ್ ಆಗಿದೆ. ಹೆಸರು ಅವ್ರು ತುಂಬಿದಿಲ್ಲ ಸರ್. ಅವ್ರ 1 ಎಕರೆ ತುಂಬಿಲ್ಲ. ಅವ್ರ ಸ್ಟೇಟ್ಮೆಂಟ್ ಏನ್ ಬರ್ತಾವಂದ್ರ ನೀವು ಕಥೆ ಮಾಡಿದ್ರೆ ಸರಿಯಾಗಿದ್ದು ಆಗೋದಿಲ್ಲ. ಕಂಡು 1 ನಿಮಿಷ ಇವ್ರ ಅಪರಾಧನ ತಗೊಳ್ಳಂಗಿಲ್ಲ ಸರ್. ಇವ್ರು ಹೆಂಗ ಒಬ್ಬರು ಆಫೀಸರ್ ಮೇಲೆ ಅದು ಮಾಡ್ತಾರೆ, ಒಬ್ಬರು ಮಾತು ಕೇಳ್ತು ಅಂತ ನಮ್ಗೆ ಎಲ್ಲ ಟೀಚರ್ಸ್ ಆದೇಶ ಫಸ್ಟ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತಾನೆ ಇರ್ತಾವ ಸರ್. ಆಮೇಲೆ ಎಲ್ಲಿ ಗರ್ಲ್ಸ್ ಸಪರೇಟ್ ಮಾಡಿದ್ವು ಅಲ್ಲಿ ಗರ್ಲ್ಸ್ ಸ್ಕೂಲ್ ಅಂತ ಸಪರೇಟ್ ಬಿಟ್ಟಿರ್ತೈತಿ. ಇದು ಒರಿಜಿನಲ್ ಹೆಸರು ಈ ಶಾಲೆದ ಅದು ಶಾಲೆ ಹತ್ರ ಹೆಂಗ ಉಳ್ಕೊಂಡಿರ್ತೈತ ಸರ್. ಅಂಡರ್ಸ್ಟೂಡ್ ಅದ. ಕೆಲವೊಂದ್ ಕಡೆ ಸಪರೇಟ್ ಮಾಡಿದಾಗ ಬಾಯ್ಸ್ ಸ್ಕೂಲ್, ಗರ್ಲ್ಸ್ ಸ್ಕೂಲ್ ಅಂತ ಅದಾವ ಸರ್. ಈಗ ನಮ್ಮಲ್ಲಿ ಮ್ಯಾಕ್ಸಿಮಮ್ HPS ಅಂತ ಇದ್ದಲ್ಲೇ ಗಂಡು ಹುಡುಗರ ಇರ್ತಾರ ಸರ್. ಈಗ ಇಷ್ಟು ವರ್ಷ ಇಲ್ಲದ ಈ ವರ್ಷ ಅದು ವಿತೌಟ್ ಅವರ ಇಂಟಿಮೇಷನ್ ಅವರು ಅಡ್ಮಿಷನ್ ಮಾಡ್ಕೊಂಡಾರ ಸರ್. ಈ ಮಕ್ಕಳ ಸೆಕ್ಯೂರಿಟಿ ನನಗ ಸಮಸ್ಯೆ ಅನಿಸ್ತದೆ ಸರ್. ಈಗ ನಂಗೆ ಇದ್ರೊಳಗ ಪರ್ಮಿಷನ್ ಬೇಕಾಗುತ್ತೆ ಸರ್ ಗೌರ್ಮೆಂಟ್ ಇಂದ. ಇದು ಇಲ್ಲಿ ಗಂಡು ಮಕ್ಕಳ ಶಾಲೆ ಒಳಗೆ ಹೆಣ್ಣು ಮಕ್ಕಳನ್ನ ತಗೊಂಡಿದ್ದು ಗಂಡು ಮಕ್ಕಳು ಅಲ್ಲ ಅಂತ ವಾದ ಮಾಡ್ತಾರ. HPS ಸರ್ ಅದು ಇಷ್ಟು ವರ್ಷ ಇಲ್ಲದ ಈ ವರ್ಷ ಪ್ರಾರಂಭ ಆಗೈತೆ ಸರ್. ಅದು ಹೆಣ್ಣು ಮಕ್ಕಳನ್ನ ಅಲ್ಲಿ ಅಡ್ಮಿಷನ್ ಮಾಡ್ಕೊಂಡಿದ್ದು. ಜಯಶ್ರೀ ಶಿವಾನಂದ ಪಾಲೆ ಅದನ್ನ ನೋಡ್ರಿ, ಮಾಡಿಕೊಡ್ರಿ ಸರ್. ಮರ್ಯಾದಿಲ್ಲ ನನ್ಗೆ ರೈತಗ. ಹೌದ್ರಿ, ಜಯಶ್ರೀ ಶಿವಾನಂದ ಪಾಲೆ ಸರ್. ಇವತ್ತು ಬೆಳಿಗ್ಗೆ ಕೇಳ್ತೀನಿ ಮಾಡಿ ನಮ್ದು 3 ನಂಬರ್ ಸಾಲಿ ಸಂಸದ ಅಲ್ಲೆಲ್ಲ SC ಕಾಲಿನ ಐತೆ ಸರ್. ಅಲ್ಲೊಬ್ಬರು ಸರ್ ಅಂತಂದ್ರೆ ಅಪಾರ್ಟ್ಮೆಂಟ್ ಆಗಿದೆ ಸರ್. ಸರ್ 1 ನಿಮಿಷ. ಇವತ್ತೇನ ನೀವು ಸಂಜೆ ತನಕ ನಂದು ಪ್ರಾಬ್ಲಮ್ ಸಾಲ್ವ್ ಮಾಡಲಿಲ್ಲ ಅಂದ್ರೆ ನಾನು ಡೈರೆಕ್ಟ್ ಕರೆಂಟ್ ತಗೊಂತೇನೆ ನೋಡಿ. ನಾನು ಇವತ್ತು ಈ ಸಭಾದಾಗ ಹೇಳ ನನಗೆ ಆಮೇಲೆ ಹಂಗಾತು ಹಿಂಗಾತು ಅಂತ ನನಗೆ ಯಾರು ಕೇಳಂಗಿಲ್ಲ. ಡೈರೆಕ್ಟ್ ಕಂಬ ಹತ್ತಿ ರೆಡಿ ಮಾಡಿಸ್ಕೊಂತಾರೆ ಸರ್. ಕಂಬೆಲ್ಲ ಯಾರು ಅನ್ಸಿದ್ರೆ ಬಿಲ್ ಸರ್ ಯಾರು ಮಾಡಿ ಬರ್ಬೇಕದು ಸರ. ಕುರಿ ಫಾರ್ಮಿಂಗ್ ಹೌದು ಸರ್, ಮತ್ತೆ ಆಕಳು ಫಾರ್ಮಿಂಗ್ ನನ್ನ ಕಂಪ್ನಿಗೆಲ್ಲ ಸರ್ಕಾರ ಇಟ್ಕೊಳಕ್ ನಾನು ಮಾಡೇನಿ. ಇವತ್ತು ನಾ ಈ ಸಭಾದಾಗ ಹೇಳುವಂತೇನಿ. ನನಗೇನಾರ ಹೆಚ್ಚು ಕಡಿಮೆ ಆದ್ರೆ ನಾನು ಡೈರೆಕ್ಟ್ ಮೀಟರ್ ಬಿಟ್ಟು ನಾನು ಕರೆಂಟ್ ತಗೊಂತೇನೆ ಸರ್. ಮುಂದೆ ಆಕ್ಷನ್ ತಗೋರ್ಬೇಕಂತ ನಾನು ನೋಡ್ಕೊಂತೇನೆ. ಮಾಡಿದ್ರಿ ಸರ್. ಹಾರ್ಟಿಕಲ್ಚರ್ ಎಲ್ಲರೂ ಹೌದು. ಅದಕ್ಕೆ ಈ ವಸ್ತುಗಳು ತೆಗಿಸಿ ಅಲ್ಲಿ ಅವ್ರು ವರದಿ ಕೊಡ್ಬೇಕು.
ಉಸ್ತುವಾರಿ ಮಂತ್ರಿಗಳು ಇಲ್ಲಿ ಕರ್ಕೊಂಡವರ ನಾವು ಕೂಡ ನಿನ್ನೆ ನಾಳೆ ಮೀಟಿಂಗ್ ಕರೆಸೋದಾಗಿ ಮಾಡಿದ್ವಿ. ಮೇಡಮ್ ಅವ್ರು ಏನಂದ್ರೆ ಇಲ್ಲಿ ಉಸ್ತುವಾರಿ ಮಂತ್ರಿಗಳು ಇವತ್ತ ಹೇಳಿದ್ರು ಅಮೌಂಟ್ ಮಾಡಿದ್ರು ಇವತ್ತ ಮಾಡೋಣ. ಇಲ್ಲ ನಾವು ಇದನ್ನ ನಾಳೆ ಕೊಡ್ತಿದ್ದಿಲ್ಲ ಇದನ್ನ ಕೇಳಿದ್ವಿ ನಾನು. ಮತ್ತೆ ನಾವು ಉಸ್ತುವಾರಿ ಮಂತ್ರಿಗಳು ಹೇಳಿದ್ರೆ ಏನು ಅನ್ನಕ್ಕಾಗಲ್ಲ, ಅವ್ರು ಸಂಜೆ ಹೊಕ್ಕಾರ ಆಯ್ತು ಬಿಡಿ ನಾವು ಬರ್ತೇನೆ ಇದನ್ನ ಅವಸರ ಮಾಡಿ ಲೆಕ್ಕ ಮಾಡಿ ಬರ್ತೇನೆ ಅಂತ ಹೇಳಿ ಬಂದೇವಿ. ಈಗೆಲ್ಲ ಇಲ್ಲೇನು ನಡೆದಷ್ಟು ಕೂಡ ಇವರು ಬರ್ತಾರೆ, ನಿಮ್ದು ಐತೆ ನಾನು ವರದಿ ತೋರಿ ಎಲ್ಲ ವರದಿಗಳನ್ನು ಅವ್ರಿಗೆ ಕೊಟ್ಟು ಬ್ಯಾಂಕಿನವ್ರಿಗೆ ಏನು ಮಾತಾಡಿ ಹೇಳ್ತಾರೆ. ಅದಕ್ಕೆ ಕೆರೆಗಳು ಓಪನ್ ಇರುತ್ತೆ ತಂತಿ ಅನಾಹುತ ಆಗಬಾರ್ದು ಅಂತೇಳಿ ಮೊನ್ನೆ ನಾನು ಈಗ ಅದಕ್ಕೆ ತಂತಿ ಹೌದು ಸಾಲ